श्रीगुरुभ्यो नमः हरि ओम योऽन्तः प्रविश्य वाचमिमां प्रसुप्तां सञ्जीवयत्ति किल शक्तिधरस्फुधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवति द्रवदिडमोघो विभाग्नि जडवतिरविजन्तुर्जायते प्राज्ञमूलिः सकलवचनचेतो देवता भारती स मम वचसि दद्धां सन्निधिं मानसे च तपो विद्याविरक्त्या सद्गुणोऽघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सद्धर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः श्रीगुरुभ्यो नमः ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಬನಿತು ಬೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಶ್ರೀ ಗುರುಭ್ಯೋ ನಮಃ. ಭಗವಂತನ ಪೂಜ್ಯ ಪೂಜಕ ತಾನೇ ಆಗಿಕೊಂಡು ಯಾವ ರೀತಿಯಾಗಿ ಭಗವಂತ ಫಲವನ್ನು ಕೊಡ್ತಾನೆ ಎಂಬಂತಹ ವಿಷಯದಲ್ಲಿ ಜಗನ್ನಾಥದಾಸರು ಅದಕ್ಕೆ ದೃಷ್ಟಾಂತವನ್ನು ಕೊಟ್ಟದ್ದು ಯಾವುದು ಅಂತಂದರೆ, ಜನಕ ತನ್ನಾತ್ಮಜಗೆ ವರಭೂಷಣ ದುಕೂಲವ ತೊಡಿಸಿ ತಾ ವಂದನೆಯ ಕೈಗೊಳ್ಳುತ್ತವನ ಹರಸುತ ಹರುಷಪಡುವಂತೆ ಅಂತ ಹೇಳ್ತಾರೆ. ಹೇಗೆ ತಂದೆ ತಾಯಿ ತನ್ನ ಮಗನಿಗೆ ಅಥವಾ ಮಗಳಿಗೆ ನೂತನವಾಗಿರತಕ್ಕಂತಹ ವಸ್ತ್ರ ಆಭರಣ ಇತ್ಯಾದಿಗಳನ್ನು ತೊಡಿಸಿ ಅದಾದ ಮೇಲೆ ಅದಕ್ಕೆ ಅನುಗ್ರಹವನ್ನು ಯಾವ ರೀತಿಯಾಗಿ ಒಳ್ಳೆಯದಾಗಲಿ ಎಂಬುದಾಗಿ ಅನುಗ್ರಹ ಆಶೀರ್ವಾದಗಳನ್ನು ಮಾಡ್ತಾರೋ ಅದೇ ತೆರನಾಗಿ ಅದನ್ನು ಏನು ಮಾಡ್ತಾರೆ ಭಗವಂತ ಅಂತ ಕೇಳಿದರೆ, ತನ್ನ ಮಕ್ಕಳಂತೆ ಎಲ್ಲ ತಾನೇ ಪೂಜೆಯನ್ನು ತೆಗೆದುಕೊಂಡು ಅದಾದ ಮೇಲೆ ಅವರಿಗೆ ಅನುಗ್ರಹಾದಿಗಳನ್ನು ಕೂಡ ಭಗವಂತ ಮಾಡ್ತಾನೆ. ಹೀಗೆ ತಾನೇ ಪೂಜಕ ಭಾವವನ್ನು ತಾನು ಇಟ್ಟುಕೊಂಡು ಭಗವಂತ ಇರ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ದೃಷ್ಟಾಂತವನ್ನು ಕೊಟ್ಟಿರತಕ್ಕಂತಹದ್ದು ತನ್ನ ಇಡೀ ಯೋಗದೀಪಿಕಾದ ಒಂದು ಪ್ರಮಾಣವನ್ನು ಇಲ್ಲಿ ಉದಾಹರಿಸ್ತಾರೆ. ಅದೇನು ಅಂತಂದರೆ, ಶುಭಾಶುಭ ವಿಭೇದೇನ ಸಾರೋಹಿ ದ್ವಿವಿಧೋ ಮತ ಹರಿಸ್ತತ್ರ ಶುಭಂ ಸಾರಂ ಸ್ವೀಕರೋತಿ ಚಾಪರಂ. ಭಗವಂತ ಏನು ಮಾಡ್ತಾನೆ ಅಂತಂದರೆ, ಶುಭಾಶುಭ ವಿಭೇದೇನ, ಒಂದು ಶುಭ ಇನ್ನೊಂದು ಅಶುಭ ಎಂಬುದಾಗಿ ಎರಡು ರೀತಿಯಾಗಿರತಕ್ಕಂತಹ ಫಲಗಳಿದೆ. ಅದರಲ್ಲಿ ಹರಿಸ್ತತ್ರ ಶುಭಂ ಸಾರಂ ಸ್ವೀಕರೋತಿ, ಭಗವಂತ ಏನು ಮಾಡ್ತಾನೆ ಅಂತಂದರೆ ಸಾರ ಭಾಗವನ್ನು ಇಡೀ ತಾನು ಸ್ವೀಕಾರ ಮಾಡ್ತಾನೆ. ನಚ ಅಪರಂ, ಯಾವುದು ಅಸಾರ ಭಾಗ ಇದೆಯೋ ಅದನ್ನು ಯಾವ ಕಾಲಕ್ಕೂ ಕೂಡ ಭಗವಂತ ಸ್ವೀಕಾರ ಮಾಡೋದಿಲ್ಲ ಅಂತೆಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಭಗವಂತ ಏನು ಮಾಡ್ತಾನೆ, ತನ್ನದೇ ಆಗಿರತಕ್ಕಂತಹದರಲ್ಲಿ ವಿಶೇಷ ಗಂಧ ಪುಷ್ಪಾದಿ ರೂಪೇಣ ಸ್ವೀಕುರ್ಯಾತ್ ಪರಮೇಶ್ವರ ಪೂಜಕಾಂತರ್ಗತೋ ವಿಷ್ಣು ಪೂಜ್ಯ ಬಿಂಬಗತೋ ಹರಿ. ಭಗವಂತ ಪೂಜಕಾಂತರ್ಗತ, ಪೂಜಕನಾಗಿರತಕ್ಕಂತಹ ಯಾರು ದೇವರ ಪೂಜೆಯನ್ನು ಮಾಡಬೇಕು ಅಂತ ಹೇಳಿಕೊಂಡು ಕೂತುಕೊಂಡಿದ್ದಾನೋ ಅಂಥವರ ಒಳಗೂ ಕೂಡ ತಾನು ಪ್ರವೇಶವನ್ನು ಮಾಡಿ, ಅಂದರೆ ಅಲ್ಲಿಯೂ ಕೂಡ ಚೇಷ್ಟಾದಿಗಳನ್ನು ಕೊಡ್ತಾನೆ. ಅದಾದ ಮೇಲೆ ಪೂಜ್ಯ ಬಿಂಬ, ಯಾವ ಒಂದು ಪೂಜ್ಯವಾಗಿರತಕ್ಕಂತಹ ಬಿಂಬಾದಿಗಳುಂಟು ಅದರಲ್ಲಿಯೂ ಕೂಡ ತನ್ನ ವಿಶೇಷವಾಗಿರತಕ್ಕಂತಹ ಒಂದು ಅಂಶವನ್ನು, ತನ್ನ ವಿಶೇಷವಾಗಿರತಕ್ಕಂತಹ ಸನ್ನಿಧಾನವನ್ನು ಭಗವಂತ ಇಡ್ತಾನೆ ಅಂತ ಹೇಳಿಕೊಂಡು ಹೇಳ್ತಾರೆ. ಹೀಗೆ ಪೂಜಕ ಭಾವ ಇದೆರಡೂ ಕೂಡ ಭಗವಂತನೇ ಇಟ್ಟುಕೊಂಡು ಆಗುವಂತಹದ್ದು ಎಂಬುದಾಗಿ
ಈ ಯೋಗದೀಪಿಕಾ ಪ್ರಮಾಣವನ್ನು ತೋರಿಸಿಕೊಡ್ತಾರೆ. ಯಾಕೆ ನಾವೆಲ್ಲರೂ ಕೂಡ ಏನಾಗಿದ್ದೇವೆ ಅಂತ ಕೇಳಿದ್ರೆ ನಾವು ಪೂರ್ತಿಯಾಗಿ ಅಸ್ವಾತಂತ್ರ್ಯ ನಮ್ಮಲ್ಲುಂಟು. ಅಸ್ವಾತಂತ್ರ್ಯ, ಅದಾದ ಮೇಲೆ ಅಲ್ಪಶಕ್ತಿ, ಇದೆಲ್ಲವೂ ಕೂಡ ಜೀವನದಲ್ಲಿರತಕ್ಕಂತಹ ಧರ್ಮಗಳು. ಅಲ್ಪಶಕ್ತಿ ಉಳ್ಳಂತಹ, ಅಸ್ವಾತಂತ್ರ್ಯ ಉಳ್ಳಂತಹ, ಅದೇ ರೀತಿಯಾಗಿ ತನ್ನ ಆ ದೇವರ ಪೂಜೆಯನ್ನು ಮಾಡುವುದರಲ್ಲಿ ಹೇಗೆ ತಾನೇ ಸಾಮರ್ಥ್ಯ ಇರಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರವಾಗಿ ಭಗವಂತ ಈ ಎಲ್ಲ ವಿಶೇಷವಾಗಿರತಕ್ಕಂತಹ ವಸ್ತುಗಳಲ್ಲಿ ತಾನು ಪ್ರವೇಶವನ್ನು ಮಾಡಿ ಅದರಿಂದಾಗಿ ತಾನು ಪೂಜೆಯನ್ನು ಮಾಡಿಸಿಕೊಳ್ತಾನೆ, ಮಾಡ್ತಾನೆ ಅಂತ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಸ್ವವಂದನಂ ಯಥಾ ಪಿತ್ರ ಕಾರಿತಂ ಶಿಶುಕರ್ತೃಕಂ ಏವಂ ಪೂಜಾ ವಿಶ್ವದೀನ ಭವೇಜ್ಜೀವ ಕೃತೇತ್ಯಪಿ. ಇದು ಗೀತಾ ತಾತ್ಪರ್ಯದ ಮಾತು. ಇದು ಆಚಾರ್ಯರ ಗೀತಾ ತಾತ್ಪರ್ಯದಲ್ಲಿ ಬರತಕ್ಕಂತಹ ಮಾತು. ಆ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಮಧ್ವರು ಕೊಟ್ಟಿರತಕ್ಕಂತಹ ಮಾತು ಏನು ಅಂತ ಕೇಳಿದ್ರೆ, ಸ್ವವಂದನಂ ಯಥಾ ಪಿತ್ರ, ಯಥಾ ಯಾವ ರೀತಿಯಾಗಿ ಪಿತ್ರ ಅಂದರೆ ತಂದೆ ತಾಯಿಗಳಿಂದಾಗಿ, ಶಿಶುಕರ್ತೃಕಂ ಸ್ವವಂದನಂ ಯಾರು ಮಗುವಿನಿಂದಾಗಿ ಮಾಡಿಸ್ಕೊಳ್ತಾರೆ, ಏನು ನಮಸ್ಕಾರಾದಿಗಳನ್ನು, ಮತ್ತೆ ಅದರಿಂದಾಗಿ ಏನು ಮಾಡ್ತಾರೆ, ಒಳ್ಳೆಯದಾಗಲಿ ಎಂಬುದಾಗಿ ಅನುಗ್ರಹವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಏವಂ ಪೂಜಾ ವಿಶ್ವದೀನ, ಸರ್ವ ಪೂಜೆಗಳು ಕೂಡ ಭಗವಂತನ ಒಂದು ಶಕ್ತಿ ಇಲ್ಲದೆ, ಭಗವಂತನ ಒಂದು ಒಳಗಿನಿಂದ ಸಾಮರ್ಥ್ಯ ಇಲ್ಲದೆ ಯಾವ ರೀತಿಯಾಗಿ ಯಾವುದೇ ಒಂದು ಪೂಜಾದಿಗಳು ಅದು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂಬಂತಹ ದೃಷ್ಟಾಂತವನ್ನು ನಮಗೆ ತೋರಿಸಿಕೊಡ್ತಾರೆ. ಏವಂ ಪೂಜಾ ವಿಶ್ವದೀನ ಭವೇ ಜೀವಕೃತೇತ್ಯಪಿ, ಜೀವ ಮಾಡ್ತಾನೆ ಎಂದಿಟ್ಟುಕೊಂಡ್ರೂ ಕೂಡ ಜೀವನಲ್ಲಿ ಯಾವ ಕಾಲಕ್ಕೂ ಕೂಡ ಅಲ್ಪಜ್ಞತ್ವ, ಅಸ್ವಾತಂತ್ರ್ಯ, ಅಲ್ಪಶಕ್ತಿತ್ವ ಯಾವತ್ತೂ ಕೂಡ ಅದು ಆಗದೇ ಇರತಕ್ಕಂಥದ್ದು. ಆದ್ದರಿಂದ ಭಗವಂತ ಒಳಗಿದ್ದುಕೊಂಡು ಎಲ್ಲ ರೀತಿಯಾಗಿರತಕ್ಕಂತಹ ಪೂಜಾದಿಗಳನ್ನು ಮಾಡಿಸಿಕೊಳ್ತಾನೆ, ಮಾಡ್ತಾನೆ ಎಂಬುದಾಗಿ ಅದಕ್ಕೆ ದೃಷ್ಟಾಂತವನ್ನು ಹೇಳ್ತಾರೆ. ಇಲ್ಲಿ ಭಗವಂತ ಇಲ್ಲ ಅಂತಾದರೆ, ಭಗವಂತನ ಸಾಮರ್ಥ್ಯ ಇಲ್ಲ ಅಂತಾದರೆ ಅಲ್ಲಿ ಯಾವತ್ತೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಕ್ರಿಯೆಗಳು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಭಗವಂತ ಇದ್ದುಕೊಂಡು ಏನಾದರೂ ಒಂದು ಕ್ರಿಯೆಗಳು ಆಗ್ತದೆ ಅಂತಾದರೆ ಅವನು ಮಾಡಿಸ್ತಾನೆ ಎಂಬುದಾಗಿ ಅದಕ್ಕೆ ದೃಷ್ಟಾಂತವನ್ನು ನಮಗೆ ಗೀತಾ ತಾತ್ಪರ್ಯ, ಯೋಗದೀಪಿಕ, ಬೇರೆ ಬೇರೆ ವಿಷಯಗಳಲ್ಲಿ, ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ಇರತಕ್ಕಂತಹ ಮಾತುಗಳನ್ನು ಹೇಳ್ತಾರೆ. ಹೀಗೆ ಭಗವಂತನ ಪೂಜಕತ್ವ ವಿಚಾರವನ್ನು ಹೇಳಿ ಅದನ್ನು ದೃಷ್ಟಾಂತಪೂರ್ವಕವಾಗಿ ಸಮರ್ಥನೆಯನ್ನು ಮಾಡಿ ಅದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ವಿಚಾರಗಳನ್ನು ತಿಳಿಸಿದ ನಂತರ ಮುಂದೆ ಭಗವಂತ ಏನು ಮಾಡ್ತಾನೆ ಅಂತಂದರೆ ನಮ್ಮನ್ನು ಜಗತ್ತಿಗೆ ತರ್ತಾನಲ್ವ. ಹೇಗೆ ಅಂತ ಕೇಳಿದರೆ ಅದನ್ನು ಕೆಲವೊಂದಷ್ಟು ವಿಚಾರವನ್ನು ಹೇಳ್ತಾರೆ. ಹೇಗೆ ಅಂತಂದರೆ ನಾವು ಜಗತ್ತಿಗೆ ಬರುವಂತಹ ಪರಿ ಹೇಗೆ, ಜಗತ್ತಿಗೆ ಜೀವ ಬರ್ತಾನೆ, ಏನು ಇದ್ದಕ್ಕಿದ್ದ ಹಾಗೆ ಬರ್ತಾನ? ಇಲ್ಲ. ಅದನ್ನು ಹೇಳ್ತಾರೆ. ತಂದೆ ಬಹು ಸಂಭ್ರಮದಿ ತನ್ನಯ ಬಂಧು ಬಳಗವ ನೆರಹಿ ಮದುವೆಯ ನಂದನೆಗೆ ತಾ ಮಾಡಿ ಮನೆಯೊಳಗಿಡುವ ತೆರನಂತೆ ಇಂದಿರಾಧವ ತನ್ನ ಇಚ್ಛೆಯಲಿಂದ ಗುಣಗಳ ಚೇತನಕ್ಕೆ ಸಂಬಂಧ ಗೈಸಿ ಸುಖಾತ್ಮಕ ಸಂಸ್ಕೃತಿ ಒಳಿಡುವ. ಒಳ್ಳೆಯ ಒಂದು ವಿಚಾರವನ್ನು ಜಗನ್ನಾಥದಾಸರು ಹೇಳ್ತಾರೆ. ಭಗವಂತನ ಇಚ್ಛೆ ಇಲ್ಲ ಅಂತಾದರೆ ಈ ಜೀವ, ಈ ಸಂಬಂಧ ಏನು ಸಂಸಾರ ಎಂಬಂತಹ ಬಂಧನವನ್ನೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂತ ಕೇಳಿದರೆ
ದೃಷ್ಟಾಂತವನ್ನ ಕೊಡ್ತಾರೆ. ಯಾವುದು ಅಂತ ಕೇಳಿದ್ರೆ, ತನ್ನ ತಂದೆ, ಮಗು, ತಾಯಿ, ಒಂದು ಸಣ್ಣ ವ್ಯವಸ್ಥೆ. ಇಲ್ಲಿ ಆ ತಂದೆ ಏನು ಮಾಡ್ತಾನೆ ಅಂತಂದ್ರೆ, ತನ್ನ ಮಗನದ್ದು ವಿವಾಹವನ್ನ ಮಾಡ್ತಾನೆ ಅಂತ ಇಟ್ಟುಕೊಳ್ಳುವ. ಆ ವಿವಾಹವನ್ನ ಮಾಡುವಾಗ ಸಂಭ್ರಮ. ಏನು ಸಂಭ್ರಮ? ಅದಕ್ಕೋಸ್ಕರ ಸಂಭ್ರಮವನ್ನು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ತನ್ನಯ ಬಂಧು ಬಳಗವ ನೆರಗಿ ಮದುವೆಯ, ಇಡೀ ತನ್ನ ಸಂಬಂಧಿಗಳನ್ನ, ಯಾರೆಲ್ಲ ತನಗೆ ಬೇಕಾಗಿರತಕ್ಕಂತಹ ಸಂಬಂಧಿಗಳನ್ನು ಎಲ್ಲರನ್ನೂ ಕೂಡ ತಾನು ಕರೀತಾನೆ. ಆಗ ತನ್ನ ಮಗನಿಗೆ ಮದುವೆ ಅಂತ ಒಂದು ಇಟ್ಟುಕೊಂಡಾಗ ತನಗೆ ಬೇಕಾಗಿರತಕ್ಕಂತಹ ಸಂಬಂಧಿಗಳನ್ನೆಲ್ಲರನ್ನೂ ಕರೆದುಕೊಂಡು ಬರ್ತಾನೆ. ಮಗನಿಗೆ ಮದುವೆ ಅಂತ ಮಾಡ್ತಾನೆ. ಮತ್ತೆ ಮದುವೆಯನ್ನ ಮಾಡಿ ಅವರನ್ನು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಒಂದು ಸಂಬಂಧ, ಯಾವುದೋ ಒಂದು ಕಟ್ಟಿನಲ್ಲಿ ಅವನನ್ನ ಬೀಳುವಂತೆ ಮಾಡ್ತಾನೆ. ವ್ಯವಸ್ಥಿತವಾಗಿರತಕ್ಕಂತಹ ಒಂದು ವ್ಯವಸ್ಥೆ ಅಂತ ಏನಿದೆ, ವೈವಾಹಿಕದ ವಿಚಾರಗಳು ಏನಿದೆ, ಅದರಲ್ಲಿ ತನ್ನ ಮಗ ವಿಚಾರಗಳಲ್ಲಿ ಬರುವಂತೆ ಮಾಡ್ತಾನೆ. ಅಂದ್ರೆ ಒಂದು ಗಂಡಿಗೆ ಒಂದು ಹೆಣ್ಣಿನ ವ್ಯವಸ್ಥೆಯನ್ನ ತಂದು ಇಡೀ ಸಂಬಂಧಿಗಳನ್ನ ವ್ಯವಸ್ಥಿತವಾಗಿ ಅದನ್ನು ಹೇಳಿ ಅಲ್ಲಿ ತನ್ನ ಮಗನಿಗೆ ಮದುವೆಯನ್ನ ಮಾಡ್ತಾನೆ. ಅದರಿಂದ ಏನಾಯಿತು ಅಂತಂದ್ರೆ, ಒಂದು ಸಂಬಂಧಿ ಯಾವುದೋ ಒಂದು ವ್ಯವಸ್ಥೆಯ ಒಳಗೆ ಬಂದ ಹಾಗಾಯಿತು. ಹೇಗೆ? ಅದಕ್ಕಿಂತ ಮೊದಲು ಬ್ರಹ್ಮಚರ್ಯ ಅವಸ್ಥೆಯಲ್ಲಿದ್ದ, ಅಧ್ಯಯನಾವಸ್ಥೆ ಎಂದಿಟ್ಟುಕೊಳ್ಳುವ. ಬ್ರಹ್ಮಚರ್ಯದ ಅವಸ್ಥೆಯಲ್ಲಿದ್ದಾಗ ಯಾವುದೇ ರೀತಿಯಾಗಿರ್ತಕ್ಕಂತಹ ತನ್ನ ತಲೆಗೆ ಯಾವುದೇ ಒಂದು ಗೋಜು ಅಂದರೆ ಭಾರಗಳು ಇರಲಿಲ್ಲ. ಏನೋ ಒಂದು ತನ್ನ ಮನೆಯ ಭಾರ, ತನ್ನ ಮಡದಿಯದ್ದು ಅಥವಾ ತನ್ನ ಸಂಸಾರ, ಈ ರೀತಿಯಾಗಿರ್ತಕ್ಕಂತಹ ಭಾರ ಇರಲಿಲ್ಲ. ಮದುವೆ ಎಂದಾದ ಮೇಲೆ ಅದಕ್ಕೊಂದು ಪರಿಧಿ ಬಂತು. ಏನಾಯಿತು? ತನ್ನದೇ ಆಗಿರತಕ್ಕಂತಹ ಒಂದು ಪರಿವಾರ ಅಂತಾಯಿತು. ಪರಿವಾರವನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಬಂತು. ಇದೆಲ್ಲವೂ ಕೂಡ ಬಂತಲ್ವಾ? ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಈ ಶರೀರದ ಒಳಗೆ ನಮ್ಮನ್ನು ತಂದು ಹಾಕ್ತಾನೆ. ಈ ಶರೀರ ಅದು ಇರ್ತದೆ ಅಂತ ಹೇಳಿದ್ರೆ ಪ್ರಾಕೃತಿಕವಾಗಿರತಕ್ಕಂತಹ ಶರೀರ ಇರ್ತದೆ. ಅದರ ಸಂಬಂಧ ಬರುವಂತೆ ಮಾಡ್ತಾನೆ ಜೀವನಿಗೆ. ಏನಾಯಿತು ದೃಷ್ಟಾಂತ? ಒಂದು ತಂದೆ ಮಗನಿಗೆ ಮದುವೆಯನ್ನ ಮಾಡಿ ಅವನನ್ನ ಒಂದು ಚೌಕಟ್ಟಿನ ಒಳಗೆ ಅವನನ್ನ ಬರುವಂತೆ ಮಾಡ್ತಾನೆ ಅಲ್ವಾ? ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಯಾವ ಜೀವರಾಶಿಗಳ ಪ್ರಾರಬ್ಧ ಕರ್ಮ ಇದೆಯೋ, ಯಾಕೆ ಅಂತ ಕೇಳಿದ್ರೆ ಪರಮಾಣು ಪ್ರದೇಶವೇ ಕೆನಂತಹ ಜೀವರಾಶಿಯ, ಕಣ್ಣಿಗೆ ಕಾಣದೇ ಇರತಕ್ಕಂತಹ ಜೀವರಾಶಿಗಳು ಅನಂತವಾಗಿರತಕ್ಕಂತಹದ್ದು. ಯಾವ ಜೀವರಾಶಿಗೆ ಪ್ರಾರಬ್ಧ ಕರ್ಮವನ್ನ ಉಣ್ಣುವಂತಹ ಭೋಗ ಬರುವಂತಹ ಪ್ರಾರಬ್ಧ ಕರ್ಮ ಬೇಗ ಸಮೀಪವಾಗಿದೆಯೋ ಅಂತಹ ಜೀವರಾಶಿಯನ್ನು ಭಗವಂತ ಏನು ಮಾಡ್ತಾನೆ? ವೃಷ್ಟಿಯ ಮೂಲಕವಾಗಿ ಜೀವ ಭೂಮಿಗೆ ಬರುವಂತಹ ವಿಧಾನ ಹೇಗೆ ಅಂತ ಕೇಳಿದ್ರೆ, ಉಪನಿಷತ್ತುಗಳು ಮೊದಲೇ ಹೇಳಿದದನ್ನ. ವೃಷ್ಟಿ ಅನಂತವಾಗಿರತಕ್ಕಂತಹ ಜೀವರಾಶಿಗಳು ಆ ಮಳೆಯ ಮೂಲಕವಾಗಿ ಭೂಮಿಗೆ ಬೀಳ್ತವೆ. ಭೂಮಿಯಲ್ಲಿ ಯಾವುದೋ ಧಾನ್ಯಾದಿಗಳಲ್ಲಿ ಸೇರಿಕೊಳ್ತವೆ. ಧಾನ್ಯಾದಿಗಳ ಮೂಲಕವಾಗಿ ಆ ಜೀವರಾಶಿಗಳು ಏನು ಮಾಡ್ತವೆ? ಪುರುಷನ ವ್ಯವಸ್ಥೆಯಲ್ಲಿ ಸೇರಿಕೊಳ್ತವೆ. ಪುರುಷನ ವ್ಯವಸ್ಥೆಯಿಂದಾಗಿ ಅದು ಸ್ತ್ರೀಯ ಗರ್ಭವನ್ನ ಪ್ರವೇಶ ಮಾಡುತ್ತೆ. ಇದು ಸೈಕಲ್. ಈ ರೀತಿಯಾಗಿ ಎಲ್ಲ ಜೀವರಾಶಿಗಳು ಬರಬೇಕು ಅಂತಿಲ್ಲ. ಮತ್ತೆ ಯಾವ ಜೀವರಾಶಿಗೆ ಶರೀರವನ್ನ ಪಡೆದುಕೊಳ್ಳಬೇಕು ಅಂತ ಭಗವಂತನ ಸಂಕಲ್ಪ ಇದೆಯೋ ಅಂತಹ ಜೀವರಾಶಿಗೆ ಮಾತ್ರ ಇದು. ಎಲ್ಲ ಇಲ್ಲದಿದ್ರೆ ಅಸ್ತವ್ಯಸ್ತ ಆಗುವಂತಹ ಸಮಸ್ಯೆ. ಯಾಕೆ ಅಂತ ಕೇಳಿದ್ರೆ, ಯಾರ್ಯಾರೋ ಯಾವ್ಯಾವ ವ್ಯವಸ್ಥೆಯಲ್ಲಿ ಬರಬೇಕಾದಂತಹದ್ದು. ಮತ್ತೆ ಭಗವಂತನಿಗೆ ಗೊತ್ತಿದೆ ಯಾವ ಜೀವರಾಶಿಯ ಪ್ರಾರಬ್ಧ ಕರ್ಮ ಉಂಟು ಈಗ ಭೂಮಿಯಲ್ಲಿ ಬರಬೇಕು ಅಂತ. ಅಂತಹ ಜೀವರಾಶಿಯನ್ನು ಭಗವಂತನಿಗೆ ಮಳೆಯ ಮೂಲಕವಾಗಿ, ಅಲ್ಲಿ ಧಾನ್ಯಾದಿಗಳ ಮೂಲಕವಾಗಿ ಪುರುಷರ ಮೂಲಕವಾಗಿ ಸ್ತ್ರೀ, ಹೀಗೆ ಜಗತ್ತಿಗೆ ತರ್ತಾನೆ. ಇದು ಭಗವಂತನ ವ್ಯವಸ್ಥೆ. ಇದು ದೊಡ್ಡ ವ್ಯವಸ್ಥೆ.
ಭಗವಂತ ಏನು ಮಾಡ್ತಾನೆ, ಕಟ್ಟಿ ಹಾಕುವಂಥ ಒಂದು ವಿಧಾನ. ಸಂಸಾರದಲ್ಲಿ ಕಟ್ಟಿ ಹಾಕುವಂತಹ ವಿಧಾನ ಹೇಗೆ ಅಂತ ಕೇಳಿದ್ರೆ, ಹೇಗೆ ಮದುವೆ ಒಂದು ಬಂಧನವೋ ಅದೇ ರೀತಿಯಾಗಿ ಜೀವನವೂ ಒಂದು ಬಂಧ. ಯಾವುದೋ ಒಂದು ಪ್ರಾರಬ್ಧ ಕರ್ಮವನ್ನು ಅನುಸರಿಸಿಕೊಂಡು ಇಲ್ಲಿ ಒದ್ದಾಡ್ತಾ ಇದ್ದಾನೆ. ಅದನ್ನ ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ. ತಂದೆ ನಂದನಿಗೆ ಮದುವೆಯ ನಂದನಿಗೆ ಮಾಡಿ ಮನೆಯೊಳಗಿಡುವ ತೆರನಂತೆ ಅವನನ್ನೇನು ಮಾಡ್ತಾನೆ, ಮನೆಯ ಒಂದು ವ್ಯವಸ್ಥೆಯಲ್ಲಿ ಇಡ್ತಾನೆ. ಅಲ್ಲಿಗೆ ಅವನಿಗೆ ಬಂಧನ ಅಂತ ಹೇಳಿದ್ರೆ ಇನ್ನು ಮುಂದೆ ನಿನಗೆ ಬೇಕಾದ ವ್ಯವಸ್ಥೆಯಲ್ಲಿಲ್ಲ, ನಿನಗೆ ಯಾವುದೋ ಒಂದು ಸೀಮಿತವಾಗಿರತಕ್ಕಂತಹ ಅವಧಿಗಳು ಎಲ್ಲವೂ ಕೂಡ ನಿನಗೆ ಮತ್ತೆ ಬರ್ತದೆ. ಅದೇ ರೀತಿಯಾಗಿ ಜೀವನ ವ್ಯವಸ್ಥೆ ಹೇಗೆ ಅಂತ ಕೇಳಿದ್ರೆ, ಅವನು ಕೂಡ ಸ್ವಚ್ಛಂದವಾಗಿರತಕ್ಕಂತಹ ಜೀವರಾಶಿಯನ್ನು ಭಗವಂತ ಏನು ಮಾಡ್ತಾನೆ, ಹೋಗು ಅಂತ ಹೇಳಿಕೊಂಡು ಆ ಜೀವರಾಶಿಯನ್ನು ಈ ಶರೀರದ ಸಂಬಂಧ ಬರುವಂತೆ ಮಾಡ್ತಾನೆ. ಅಲ್ಲಿಗೇನಾಯಿತು, ಎಷ್ಟು ವರ್ಷಗಳ ಕಾಲ ಇರ್ತಾನೋ ಅಷ್ಟು ವರ್ಷಗಳ ಕಾಲ ಒದ್ದಾಡ್ತಾ ಇರ್ತಾನೆ. ಅದನ್ನ ಹೇಳ್ತಾರೆ, ಇಂದಿರಾಧವ, ಇಂದಿರೆಯ ಪತಿ ಇಂದಿರಾಧವ ತನ್ನ ಇಚ್ಛೆಯ, ತನಗೆ ಬೇಕಾಗಿರತಕ್ಕಂತಹದ್ದು ಜೀವನಿಗೆ ಇರ್ತದೆ, ಏನು ನಾನು ಹೋಗಬಾರದು ಅಂತ. ಆದರೆ ಹೋಗಬಾರದು ಅಂತ ಇಚ್ಛೆ ಇದ್ರೆ ಏನು ಪ್ರಯೋಜನ? ಭಾಗವತ ಹೇಳ್ತದೆ, ಜೀವನನ್ನ ಕೇಳ್ತಾರಂತೆ, ನನಗೆ ಭೂಮಿಗೆ ಹೋಗಬೇಕು ಅಂತ ಉಂಟಾ ಅಂತ. ಅಯ್ಯೋ ಬೇಡ ಅಂತ ಹೇಳ್ತಾನೆ ಜೀವ, ಆದರೆ ಕೇಳುವುದಿಲ್ಲ ಭಗವಂತ. ಹೋಗು ಅಂತ ಹೇಳಿ ಪ್ರಸೂತಿ ವಾಯ ಮೂಲಕವಾಗಿ ಅವನನ್ನು ಕಳಿಸಿಬಿಡ್ತಾನೆ. ಭೂಮಿಗೆ ಬಂದು ಬಿಡ್ತದೆ, ಮಗು ಅಳುತ್ತದೆ. ಮಗು ಅಳುವುದು ಯಾಕೆ ಅಂತ ಕೇಳಿದ್ರೆ ಪೂರ್ವಜನ್ಮದ ಸಂಸ್ಕಾರ. ನಾವು ಖುಷಿ ಪಡ್ತೇವೆ ಮಗು ಅಳ್ತಾ ಉಂಟು ಅಂತ. ಮಗು ಅಳುವುದು ಯಾಕೆ ಅಂತ ಕೇಳಿದ್ರೆ ಜೀವ ಅಳುವುದು ಯಾಕೆ, ಬೇಡ ಇತ್ತು ನನಗಿದು, ನನ್ನನ್ನು ಪಾಡಿಗೆ ಅಲ್ಲಿ ಚೆನ್ನಾಗಿದ್ದೆ, ಯಾವುದೋ ಒಂದು ವ್ಯವಸ್ಥೆಯಲ್ಲಿ ನಮಗೆ ಗೊತ್ತಿಲ್ಲ, ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಅದು ಒಳ್ಳೆಯ ಜೀವರಾಶಿ ಇದ್ರೆ ಒಳ್ಳೆಯ ವ್ಯವಸ್ಥೆಯಲ್ಲಿ ಇರ್ತದೆ. ಇದು ಇಲ್ಲಿ ಬಂದು ಮತ್ತೆ ಪುನಃ ಗುದ್ದಾಡು ಯಾಕೆ ಬೇಕಿದೆಲ್ಲ ಅಂತ. ಆದರೆ ಮತ್ತೆ ಪುನಃ ಅಳ್ಳಿಲ್ಲ ಅಂತಂದ್ರೆ ಪುನಃ ಬಡಿತಾರೆ ಅದಕ್ಕೆ. ಇದೆಲ್ಲ ವ್ಯವಸ್ಥೆಗಳು ನಿಜವಾಗಿ ಸಹಜವಾಗಿ ಅದು ಅಳುತ್ತದೆ. ಅತ್ತಿಲ್ಲ ಅಂತಾದ್ರೆ ಅದನ್ನು ಹೊಡೆದಾದ್ರೂ ಅಳಿಸ್ತಾರೆ. ಈ ರೀತಿಯಾಗಿ ಇಂದಿರಾದವ ತನ್ನ ಇಚ್ಛೆಯಿಂದಾಗಿ ಏನು ಮಾಡ್ತಾನೆ, ಅವನು ಗುಣಗಳ ಚೇತನಕ್ಕೆ, ಗುಣಗಳಿಂದಾಗಿ ಅವನನ್ನು ಬಂಧನೆ ಮಾಡ್ತಾನೆ. ಸತ್ವಗುಣವೋ ರಜೋಗುಣವೋ ತಮೋಗುಣವೋ ಒಳ್ಳೆಯ ಜೀವರಾಶಿಗಳಾದರೆ ಒಳ್ಳೆಯ ಜೀವರಾಶಿಯಲ್ಲಿ ಬರುವಂತೆ ಮಾಡ್ತಾನೆ. ಕೆಟ್ಟ ಜೀವರಾಶಿಗಳು ಅಂತಾದರೆ ಯಾರದೋ ಕೆಟ್ಟವಾಗಿರ್ತಕ್ಕಂತಹ ಜೀವನದಲ್ಲಿ ಬರುವಂತೆ ಮಾಡ್ತಾನೆ. ಇಲ್ಲ ಅಂತಾದರೆ ಇನ್ನೂ ಕೆಟ್ಟದ್ದಾಗಿರ್ತಕ್ಕಂತಹ ಜೀವರಾಶಿಗಳು ಅಂತಂದರೆ ಇನ್ನೂ ನೀಚವಾಗಿರತಕ್ಕಂತಹ ಜೀವರಾಶಿಗಳಲ್ಲಿ, ಅಂದರೆ ಯಾವುದೋ ನೀಚವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ಬರುವಂತೆ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ತನ್ನ ಇಚ್ಛೆಯಿಂದ, ಇಂದಿರಾದವ ತನ್ನ ಇಚ್ಛೆಯಿಂದ, ತಂದೆ ತನ್ನ ಮಗನಿಗೆ ತನ್ನ ಇಚ್ಛೆಯಿಂದ. ಈಗಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಇದು ಅಸ್ತವ್ಯಸ್ತಗಳಾಗ್ತವೆ. ಯಾಕೆ ಅಂತ ಕೇಳಿದ್ರೆ, ತಂದೆಗೆ ಏನು ಇಚ್ಛೆ ಇದೆಯೋ ಆ ಇಚ್ಛೆ ಮಗ ಪೂರೈಸಬೇಕು ಅಂತಿಲ್ಲ. ಯಾಕೆ ಅಂತ ಕೇಳಿದ್ರೆ, ಮಗ ತನ್ನ ಇಚ್ಛೆಯನ್ನು ತಾನೇ ನೋಡಿಕೊಂಡಿರ್ತಾನೆ. ಯಾಕೆ, ನನಗೆ ತಂದೆಯ ಇಚ್ಛೆ ಇಷ್ಟ ಆಗಬೇಕು ಅಂತಿಲ್ಲ. ತಂದೆ ಯಾವುದೋ ಹುಡುಗಿಯನ್ನು ನೋಡಿದ್ರೆ ನನಗೆ ಆ ಹುಡುಗಿ ಇಚ್ಛೆ ಇಷ್ಟ ಆಗಬೇಕು ಅಂತಿಲ್ಲ ಅಲ್ವಾ, ನನ್ನ ಇಚ್ಛೆಯನ್ನು ನಾನೇ ನೋಡಿಕೊಳ್ತೇನೆ. ಆದರೆ ಜೀವನ ವ್ಯವಸ್ಥೆಯಲ್ಲದಿಲ್ಲ. ಈ ಭೂಮಿಗೆ ಬರಬೇಕು ಅಂತಾದರೆ ಅದಕ್ಕೆ ಅವನ ಇಚ್ಛೆ ಮಾತ್ರ ಬೇಕು. ಅವನ ಇಚ್ಛೆಯಿಂದಾಗಿ ನಿನಗೆ ಈ ಶರೀರಗಳು ಬರುವಂತಹದ್ದು ಹೊರತು ಲೌಕಿಕವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಗಬಹುದು ಈ ದೃಷ್ಟಾಂತ ಈಗಿನ ಕಾಲಕ್ಕೆ. ಆದರೆ ಪ್ರಾಚೀನ ಕಾಲದ ವ್ಯವಸ್ಥೆ ಹೇಗೆ ಅಂತ ಕೇಳಿದ್ರೆ, ತಂದೆ ಮಗನಿಗೆ ಹುಡುಗಿಯನ್ನ ಗೊತ್ತು ಮಾಡಿ ಅಲ್ಲಿ ವಿವಾಹಾದಿಗಳನ್ನು ಮಾಡುವಂತಹದ್ದು. ಅದೇ ರೀತಿಯಾಗಿ ಇಲ್ಲಿ ಆ ಜೀವ ಇಂದಿರಾಧವ ತನ್ನ ಭಗವಂತನ ಇಚ್ಛೆಯಿಂದಾಗಿ ಭಗವಂತ ಏನು ಮಾಡ್ತಾನೆ, ಗುಣಗಳ ಚೇತನರಿಗೆ ಗುಣಗಳ ಸಂಬಂಧ ಬರುವಂತೆ ಮಾಡ್ತಾನೆ. ಮಾಡಿ ಸಂಬಂಧಗೈಸಿ ಅದರ ಆ ಗುಣಗಳ ಸಂಬಂಧವನ್ನ ಬರುವಂತೆ ಮಾಡ್ತಾನೆ. ಸುಖಾತ್ಮಕ ಸಂಸ್ಕೃತಿಯೊಳಗಿಡುವ ಭಗವಂತ ಎಲ್ಲಿಡ್ತಾನೆ ಅಂತ ಕೇಳಿದ್ರೆ, ಸುಖವೂ ಉಂಟು, ಅಸುಖವೂ ಉಂಟು, ಲಾಭವೂ ಉಂಟು, ನಷ್ಟವೂ ಉಂಟು, ಎಲ್ಲವೂ ಇದೆ. ಜಯಾಪಜಯಗಳು, ಜಯವೂ ಇದೆ, ಅಪಜಯವುಗಳು ಇದೆ. ಎಲ್ಲವನ್ನು ಸುಖಾಸುಖ ಸಂಸ್ಕೃತಿಯೊಳಿಡುವ, ಸುಖಾಸುಖ ಮಿಶ್ರವಾಗಿರತಕ್ಕಂಥ ಸಂಸ್ಕೃತಿ ಸಂಸಾರದಲ್ಲಿ ಭಗವಂತ ನಮ್ಮನ್ನು ಇಡ್ತಾನೆ. ಇದು ವಿಷಯ ಹೌದಲ್ವಾ? ವಿಷಯ ಹೌದು. ಒಳ್ಳೆಯ ವಿಚಾರವನ್ನ ನಮಗೆ ದಾಸರುಗಳು ಒಳ್ಳೆಯ ಮಾತಿನ ಮೂಲಕವಾಗಿ ನಮಗೆ ಅದನ್ನ ಉಳಿಸಿ ಬಿಡ್ತಾನೆ, ಕೊಡ್ತಾನೆ.
ಅವರು ಕೊಡುವುದನ್ನ ಆ ಭಗವಂತನನ್ನ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ನಮಗೆ ಆ ಜೀವರಾಶಿಗಳು ಯಾವ ರೀತಿಯಾಗಿ ತನ್ನ ವ್ಯವಸ್ಥೆಯಲ್ಲಿ ನಾನು ಒಳ್ಳೆಯ ವ್ಯವಸ್ಥೆಯಲ್ಲಿ ಬರಬೇಕು, ಒಳ್ಳೆಯವರ ನನಗೆ ಒಳ್ಳೆಯ ಜೀವಯೋಗ್ಯತೆ ಬೇಕು ಅಂತ ಹೇಳಿಕೊಂಡು ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಸಾಧನೆಯನ್ನ ಮಾಡಿದ್ದ ಅಂತಾದ್ರೆ ಭಗವಂತ ಏನ್ ಮಾಡ್ತಾನೆ, ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋ ವಿಜಾಯತೆ. ಒಳ್ಳೆಯ ಮನೆಯಲ್ಲಿ ಬರ್ತಾನೆ. ಧ್ರುವ, ಪ್ರಹ್ಲಾದ ಎಲ್ಲರೂ ಕೂಡ ಸಾಧನೆಯನ್ನ ಮಾಡಿದ್ರು. ಅದರಿಂದಾಗಿ ಅವರಿಗೆ ಏನಾಯ್ತು ಅಂತ ಕೇಳಿದ್ರೆ, ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಭಗವಂತ ಧ್ರುವನಿಗೆ ಕಂಡ. ಯಾಕೆ ಕಂಡ ಅಂತ ಕೇಳಿದ್ರೆ, ಅವನಿಗೆ ಸಾಧನೆ ಮುಗಿದಿತ್ತು ಕಂಡ. ಈಗಿನ ಲೌಕಿಕ ವ್ಯವಸ್ಥೆಯಿಂದ ಹೇಳುವುದಾದ್ರೆ, ಒಂದಷ್ಟು ಮಕ್ಕಳು ತುಂಬಾ ತೀಕ್ಷ್ಣವಾಗಿರ್ತಾರೆ, ಒಳ್ಳೆಯ ಏಕಗ್ರಾಹಿಗಳಾಗಿರ್ತಾರೆ. ಏಕಗ್ರಾಹಿಗಳು ಹೇಗಾಗ್ತಾರೆ ಅಂತ ಕೇಳಿದ್ರೆ, ಒಂದು ವಿಚಾರವನ್ನ ಏಕಬಾರಿ ಹೇಳಿದಾಗ ಅದನ್ನು ಸ್ವೀಕಾರ ಮಾಡುವಂತಹದ್ದು, ಅಥವಾ ಬಹುಮುಖವಾಗಿರತಕ್ಕಂತಹ ಪ್ರತಿಭೆಗಳು. ಒಂದು ವಿಷಯ ಅಲ್ಲ, ಅನೇಕ ವಿಷಯಗಳನ್ನು ಏಕಕಾಲಕ್ಕೆ ಅದನ್ನು ಸ್ವೀಕಾರ ಮಾಡುವಂತಹದ್ದು. ಹೇಗೆ ಅಂತ ಕೇಳಿದ್ರೆ, ಇದಕ್ಕಿರತಕ್ಕಂತಹ ಒಂದೇ ಒಂದು ಉತ್ತರ, ಹಿಂದಿನ ಜನ್ಮದ ಸಂಸ್ಕಾರ ಒಂದೇ, ಬೇರೆ ಯಾವ ಉತ್ತರಗಳು ಇಲ್ಲ ನಿಮಗೆ. ಅವರನ್ನ ಹಿಂದಿನ ಜನ್ಮದಲ್ಲಿ ಸಾಧನೆ ಚೆನ್ನಾಗಿತ್ತು, ಒಳ್ಳೆಯ ಅದೃಷ್ಟ ಅಂತ ನಿನ್ನೆ ಆಗಿರತಕ್ಕಂತಹದ್ದು, ಎಲ್ಲರಿಗೂ ಕೂಡ ವಿದಿತವಾಗಿರತಕ್ಕಂತಹದ್ದು. ಭಗವಂತನ ವ್ಯವಸ್ಥೆ, ಭಗವಂತನ ರಕ್ಷಣೆ ಹೇಗೆ ಅಂತ ಕೇಳಿದ್ರೆ, ನಿನ್ನೆ ವಿಚಾರವನ್ನ ಎಲ್ಲ ಕಡೆಗಳಲ್ಲೂ ನೋಡಿದೆವು ನಾವು. ಎಲ್ಲ ಕಡೆಗಳಲ್ಲೂ ಕೂಡ ಅದು ವಾರ್ತಾಪತ್ರಿಕೆಗಳಲ್ಲಿ ಎಲ್ಲ ವ್ಯವಸ್ಥೆಗಳಲ್ಲಿಯೂ ಕೂಡ ಬಂತು. ಯಾರೋ ಒಬ್ಬ ವ್ಯಕ್ತಿ ಬದುಕಿದ. ಯಾಕೆ ಬದುಕಿದ ಅಂತ ಕೇಳಿದ್ರೆ, ಪ್ರಶ್ನೆಗೆ ಉತ್ತರ ಕೊಡಿ ನೋಡುವ. ಪ್ರಶ್ನೆಗೆ ಉತ್ತರ ಇಲ್ಲವೇ ಇಲ್ಲ. ಒಂದೇ ಉತ್ತರ, ಅವನ ಅನುಗ್ರಹ, ಭಗವಂತನ ಅನುಗ್ರಹ ಇತ್ತು, ರಕ್ಷಿತ, ಅಷ್ಟೇ ಉತ್ತರ. ಅಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ, ಅಷ್ಟು ದೊಡ್ಡದಾಗಿರ್ತಕ್ಕಂತಹ ವಾಹನದಲ್ಲಿ ಎಲ್ಲರೂ ಕೂಡ ಹೋದ್ರು. ಯಾರೋ ಒಬ್ಬ ಉಳ್ಕೊಂಡ. ಯಾಕೆ ಉಳ್ಕೊಂಡ ಅಂತ ಕೇಳಿದ್ರೆ, ಯಾಕೆ ಉಳ್ಕೊಂಡ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ. ಹುಡುಕೊಂಡು ಹೋಗಿ ಏನು ಉತ್ತರ ಹೇಳಿದ್ರು ಕೂಡ ನಿಮ್ಮ ಉತ್ತರ ಅದು ಸಮರ್ಥಕವಾಗಿ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಉಳ್ಕೊಂಡಲ್ವ, ಯಾಕೆ ಉಳ್ಕೊಂಡ ಕೇಳಿದ್ರೆ, ಅವನ ಅನುಗ್ರಹ ಅವನಿಗೆ ಚೆನ್ನಾಗಿತ್ತು, ಹುಡುಕೊಂಡ. ಯಾವುದೋ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ಅವನನ್ನ ಕಾಯ್ದಿತ್ತು, ರಕ್ಷಿತನಾದ. ಇನ್ನೊಂದು ಯಾವುದೋ ಒಬ್ಬ ಮಹಿಳೆ, ಅವಳಿಗೆ ಆ ವಾಹನ ತಪ್ಪಿ ಹೋಯಿತು. ಯಾಕೆ ತಪ್ಪಿ ಹೋಯಿತು ಅಂತ ಕೇಳಿದ್ರೆ, ಉತ್ತರ ಕೊಡಿ ಅಂತ ಹೇಳಿದ್ರೆ, ಯಾಕೆ ಉತ್ತರ ಇಲ್ಲ. ಅವನ ಅನುಗ್ರಹ ಇತ್ತು, ಅವಳಿಗೆ ರಕ್ಷಿತನಾದ, ರಕ್ಷಿಸಲ್ಪಟ್ಟು. ಭಗವಂತ ಏನು ಮಾಡ್ತಾನೆ, ನದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಯಂತು ರಕ್ಷಿತ ಮಿಚ್ಚಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್. ಅನುಗ್ರಹವನ್ನ ಮಾಡಬೇಕು ಅಂತ ಉಂಟ ದೇವರಿಗೆ, ಬುದ್ಧ್ಯಾ ಸಂಯೋಜಯಂತಿ ತಮ್, ಬುದ್ಧಿಗೆ ಪ್ರೇರೇಪಣೆಯನ್ನು ಕೊಡ್ತಾನೆ, ಅವರನ್ನ ವಿಮುಖರನ್ನಾಗಿ ಮಾಡ್ತಾನೆ. ಅಲ್ಲಿಂದ ಅವಳಿಗೆ ಅದೇ ಯಾವುದೋ ಒಂದು ವಾಹನ ಇತ್ತು. ಅದೇ ವಾಹನದಲ್ಲಿ ಅವಳು ಎಲ್ಲಿಗೋ ಹೋಗಬೇಕಿರತಕ್ಕಂತಹ ಪ್ರಯಾಣವನ್ನು ಮಾಡಬೇಕಿತ್ತು. ಅವಳಿಗೆ ಏನೋ 10 ನಿಮಿಷಗಳ ತಡವಾದ ಕಾರಣ ಅಲ್ಲಿ ಒಳಗೋಗ್ಲಿಕ್ಕೆ ಬಿಡ್ಲಿಲ್ಲವಾದ್ರಿಂದಾಗಿ ಅವಳು ಉಳ್ಕೊಂಡ್ಳು. ಯಾರೋ ಒಬ್ಬ ಒಳಗಿದ್ದವನು ರಕ್ಷಿತನಾದ. ಯಾಕೆ ರಕ್ಷಿತನಾದ? ಭಗವಂತ ಜೊತೆಗಿದ್ದ. ಇದೇ ದೃಷ್ಟಾಂತ ಹೇಳ್ತಾರೆ. ಇಂದಿರಾಧವ ತನ್ನ ಇಚ್ಛೆಯಿಂದ, ತನ್ನ ಇಚ್ಛೆ ಇತ್ತು, ನನ್ನ ಇಚ್ಛೆ ಇತ್ತು, ನಾನು ರಕ್ಷಿಸಲ್ಪಡ್ತೇನೆ. ನನ್ನ ಇಚ್ಛೆಯಲ್ಲಿಲ್ಲ ಅಂತಾದ್ರೆ ನೀನು ಏನು ಮಾಡಿದ್ರು ಕೂಡ ನಿನ್ನ ಹತ್ರ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀನು ಎಲ್ಲಿ ಬೇಕಾದ್ರೂ, ನೀನು 7 ಸಮುದ್ರದ ಮಧ್ಯದಲ್ಲಿ ಬೇಕಾದರೂ ಮನೆಯನ್ನು ಕಟ್ಟಿಕೊಂಡು ಕೂತ್ಕೋ, ನಿನಗೆ ಇಲ್ಲ. ಒಳಗಿರತಕ್ಕಂತಹ ವಿದ್ಯಾರ್ಥಿಗಳು ಏನು ತಪ್ಪನ್ನು ಮಾಡಿದ್ರು? ಏನಾದರೂ ಆಗಿತ್ತ? ಅವರದ್ದು ಏನಾದರೂ ಇತ್ತ ಕೇಳಿದ್ರೆ ಇಲ್ಲ. ಒಳಗಿದ್ದವನು ರಕ್ಷಿತನಾದ, ಇಲ್ಲೆಲ್ಲೋ ಇದ್ದವರು ರಕ್ಷಿತರಾಗಲಿಲ್ಲ. ಯಾಕೆ ಕೇಳಿದ್ರೆ ಅವನ ಅನುಗ್ರಹ ಅವರಿಗಿತ್ತು, ಇವರಿಗಿರಲಿಲ್ಲ. ಯಾವುದೋ ಪ್ರಾರಬ್ಧ ಕರ್ಮವನ್ನು ಅನುಭವಿಸಬೇಕಾದಂತಹ ಒಂದು ವ್ಯವಸ್ಥೆ. ಇದೇ ರೀತಿಯಾಗಿ ತನ್ನ ಇಚ್ಛೆಯಿಂದ ಕೆಲವು ಸಂದರ್ಭದಲ್ಲಿ ನಮಗೆ ದೇವರ ಅಸ್ತಿತ್ವ, ದೇವರ ಅನುಗ್ರಹ ಗೊತ್ತಾಗುವಂತಹದ್ದು ಸಣ್ಣ ದೃಷ್ಟಾಂತಗಳು. ನಾವು ಯಾವುದೋ ಪುರಾಣವನ್ನು ಹುಡುಕೊಂಡು ಹೋಗ್ತೇವೆ. ನಮಗೆ ದೇವರ ಮಹಿಮೆ ಗೊತ್ತಾಗಲಿಲ್ಲ, ನನಗೆ ದೇವರ ವ್ಯವಸ್ಥೆ ಗೊತ್ತಾಗಲಿಲ್ಲ, ನನಗೆ ದೇವರು ಏನೂ ಮಾಡಲಿಲ್ಲ.
ಏನು ಮಾಡಲಿಲ್ಲ ಅಂತ ಕೇಳಿದ್ರೆ ಇದೆಲ್ಲ ದೃಷ್ಟಾಂತಗಳು ನಮ್ಮ ಕಣ್ಣೆದುರುಗಡೆ ಕಾಣ್ತಾ ಉಂಟು. ಇನ್ನೂ ಇದಕ್ಕಿಂತ ಭಿನ್ನವಾಗಿರ್ತಕ್ಕಂತಹ ದೃಷ್ಟಾಂತಗಳು ಬೇರೆ ಬೇಡ. ಇದೇ ದೃಷ್ಟಾಂತಗಳು ನಮಗೂ ಕೂಡ ನಾವು ಅನ್ವಯ ಮಾಡಿಕೊಳ್ಬೋದು. ತನ್ನ ಇಚ್ಛೆಯಿಂದ ಇನ್ನರಾದವ ಗುಣಗಳಿಂದ ಚೇತನಕ್ಕೆ ಬದ್ಧನಾಗುವಂತೆ ಮಾಡ್ತಾನೆ. ಬಂಧನ ಯಾರಿಗೆ ಕೊಡ್ತಾನೆ ಅಂತ ಕೇಳಿದ್ರೆ ಅವನ ಅನುಗ್ರಹದಿಂದಾಗಿ, ಅವನ ಚಿಂತನೆಯಿಂದಾಗಿ ಅವನು ಬಂಧನವನ್ನು ಕೊಡ್ತಾನೆ. ಸುಖಾತ್ಮಗಳಿಗೆ ಕೆಲವು ಸಂದರ್ಭದಲ್ಲಿ ಸುಖವಾಯಿತು, ದುಃಖ ಆಯಿತು, ಕೆಲವರಿಗೆ ಸುಖ ಆಯಿತು, ಕೆಲವರಿಗೆ ದುಃಖ ಆಯಿತು. ದೃಷ್ಟಾಂತ ಕಣ್ಣೆದುರುಗಡೆ ಇದೆಲ್ಲವೂ ಕೂಡ ನಾವು ಅರ್ಥೈಸಿಕೊಳ್ಳಬೇಕಷ್ಟೇ. ನಾವು ಹುಡುಕೊಂಡು ಹೋಗ್ತೇವೆ, ನನಗೆ ದೇವರ ಅಸ್ತಿತ್ವ ಗೊತ್ತಾಗ್ತಾ ಇಲ್ಲ, ಹುಡುಕೊಂಡು ಹೋಗ್ತೇವೆ. ದೃಷ್ಟಾಂತ ನನಗೆ ಅಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ನನಗೇನು ಆಗಲಿಲ್ಲ, ಅದರಿಂದಾಗಿ ನನಗೇನಾದರೂ ಕೂಡ ಕೆಲವು ದೇವರ ಅಸ್ತಿತ್ವದ ಬಗ್ಗೆ ನನಗೆ ಹುಡುಕಬೇಕು ಅಂತ. ಇದಕ್ಕಿಂತ ದೃಷ್ಟಾಂತ ಬೇರೆ ಬೇಡ. ಇದನ್ನೇ ನಾವು ನಮ್ಮ ಜೀವನಕ್ಕೂ ಕೂಡ ಅಳವಡಿಸಿಕೊಂಡಾಗ ದೇವರ ಮಹಿಮೆ, ದೇವರ ಅಗಾಧವಾಗಿರತಕ್ಕಂತಹ ಶಕ್ತಿ ನಮಗೆ ಅರಿವಿಗೆ ಬರ್ತದೆ. ಅದನ್ನ ದಾಸರು ಹೇಳಿದ್ದಷ್ಟೇ. ಸುಖಾತ್ಮಕ ಸಂಸ್ಕೃತಿಯೊಳಿಡುವ ಸಂಸಾರದಲ್ಲಿ ಇದೇನು ಕೇಳಿದ್ರೆ ದುಃಖ ಸುಖ ಎರಡೂ ಇದೆ ಅಪ್ಪ, ಎರಡೂ ಕೂಡ ನಿನಗೆ ಕೊಡ್ತೇನೆ ನಾನು. ಕೆಲವು ಸಂದರ್ಭದಲ್ಲಿ ಸುಖ ಕೊಡ್ತೇನೆ, ಕೆಲವು ದುಃಖ ಕೊಡ್ತೇನೆ. ಅದನ್ನು ಅನುಭವಿಸುವುದು ಮಾತ್ರ ನನ್ನ ಕೆಲಸ. ಇದಿಷ್ಟನ್ನ ನಮಗೆ ದಾಸರು ಹೇಳ್ತಾರೆ. ಭಗವಂತನಿಗೆ ಇದರ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಅಭಿಮಾನ. ನಮಗೆ ಒಳ್ಳೆಯ ದೃಷ್ಟಾಂತ ದಾಸರು ಕೊಟ್ಟದ್ದು ಏನು ಅಂತ ಕೇಳಿದ್ರೆ ಹೆಂಡತಿ ಅಂತ ಕೊಟ್ಟರು. ತನ್ನಯ ಬಂಧು ಬಳವಗ ನೆರಗಿ ನಂದರಗೆ ಮದುವೆಯ ಮಾಡಿ, ಮದುವೆ ಅಂತ ಹೇಳಿಕೊಂಡು ದೃಷ್ಟಾಂತವನ್ನು ಕೊಟ್ಟರು. ಅಲ್ಲಿಗೆ ಯಾಕೆ ಕೊಟ್ಟರು ಅಂತ ಕೇಳಿದ್ರೆ ನಮಗೆ ಅರ್ಥ ಆಗುವಂತಹ ದೃಷ್ಟಾಂತ ಮದುವೆ. ಒಳ್ಳೆಯ ದೃಷ್ಟಾಂತ ನಮಗೆ ಅರ್ಥ ಆಗ್ತದೆ. ಯಾಕೆ ಅಂತ ಕೇಳಿದ್ರೆ ನಮಗೆ ವಿವಾಹ ಆಯಿತು. ವಿವಾಹ ಆದಾಗ ಏನಾಗ್ತದೆ ಅಂತ ಕೇಳಿದ್ರೆ ನನ್ನ ಹೆಂಡತಿ ಅಂತ ಒಂದು ಮಮಕಾರ ಬರ್ತದೆ, ನನ್ನ ಮಗ ಒಂದು ಮಮಕಾರ ಬರ್ತದೆ, ಒಂದು ನನ್ನದು ಅಂತ ಹೇಳಿಕೊಂಡು ಅದರಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಆಸಕ್ತಿಯನ್ನು ಅವನು ಅಲ್ಲಿ ಅಟ್ಯಾಚ್ಮೆಂಟನ್ನು ಬೆಳೆಸಿಕೊಳ್ತಾನೆ. ಆ ಮಮಕಾರವನ್ನು ಬರ್ತದೆ. ಅಂದರೆ ಏನಾಯಿತು, ಅಭಿಮಾನ. ತನ್ನ ಮನೆ, ನನ್ನ ಹೆಂಡತಿ, ನನ್ನ ಮಗ, ಅಹಂಕಾರ ಮಮಕಾರ ಎರಡೂ ಕೂಡ ಬರ್ತದೆ. ನನ್ನದು ಅಂತ ಒಂದು ಕೆಲವು ಸಂದರ್ಭದಲ್ಲಿ ಅಹಂಕಾರ, ಕೆಲವು ಸಂದರ್ಭದಲ್ಲಿ ಮಮಕಾರ. ನನ್ನದು, ಇವರು ನನ್ನವರು, ಇದು ನನ್ನ ಪರಿವಾರ ಎಂಬಂತಹ ಒಂದು ಮಾರ್ಜಿನ್, ಒಂದು ಬಾರ್ಡರ್. ಅಲ್ಲಿಗೇನಾಯಿತು, ಒಂದು ಸೀಮಿತ ಒಂದು ವ್ಯವಸ್ಥೆ, ಮಾರ್ಜಿನ್ ಬಂತಲ್ಲಿಗೆ. ಇದೇ ದೃಷ್ಟಾಂತ ಜೀವನಿಗೂ ಕೂಡ. ಜೀವನಿಗೆ ಇದರಿಂದ, ಈ ಪಟ್ಟಣದಿಂದ ಹೊರಗೆ ಬರಲಿಕ್ಕಾಗುವುದಿಲ್ಲ. ಎಲ್ಲಿ ತಂದಿಟ್ಟವನಿದ್ದಾನಲ್ವ, ತಂದಿಟ್ಟು ಮಜಾ ನೋಡ್ತಾ ಇದ್ದಾನೆ. ಅವನಿಗೆ ಭಗವಂತ ತಂದಿಟ್ಟದ್ದು ಇಟ್ಟು ನೋಡ್ತಾ, ಎಲ್ಲೋ ಇದ್ದುಕೊಂಡು ನೋಡ್ತಾ ಇದ್ದಾನೆ ಅವನನ್ನು. ಏನು ಮಾಡ್ತಾನೆ ಅಂತ. ನಾವು ಒಳಗಿಲ್ಲಿ ಒದ್ದಾಡಿಕೊಂಡೇ ಇದ್ದದ್ದಷ್ಟೇ. ಅವನ ಮಾತ್ರ ಪ್ರತ್ಯೇಕವಾಗಿ ಚೆನ್ನಾಗಿರ್ತಾನೆ. ಹೇಳ್ತಾರೆ ಭಗವಂತ ಇದನ್ನ ಒಳ್ಳೆಯ, ಇದೊಂದು ಏನು ಅಂತ ಕೇಳಿದ್ರೆ ಒಳ್ಳೆಯ ಜಾಗೃತೆಯಿಂದ ಎಚ್ಚರ ಬೇಕಂತೆ. ಯಾಕೆ ಅಂತ ಕೇಳಿದ್ರೆ ನಾವು ಎಚ್ಚರವನ್ನು ತಪ್ಪಿಬಿಡ್ತೇವೆ. ಎಚ್ಚರವನ್ನು ತಪ್ಪಿಬಿಡೋದು ಅಂತ ಹೇಳಿಕೊಂಡು ಹೇಗೆ ಅಂತ ಕೇಳಿದ್ರೆ ಇದರಲ್ಲಿ ಎಡಿಕ್ಟ್ ಆಗಿಬಿಡ್ತೇವೆ. ಎಡಿಕ್ಷನ್ ಎಲ್ಲಿ ತನಕ ಅಂತ ಕೇಳಿದ್ರೆ ಅದು ಬಿಟ್ಟು ನನಗೆ ಬೇರೆ ಪ್ರಪಂಚ ಇಲ್ಲ. ಜಡಭರತ ಮೊದಲಿಗೆ ಜನ್ಮದಲ್ಲಿ ಪಾಪ ಒಳ್ಳೆಯ ಸಾಧನೆಯನ್ನು ಮಾಡಿದ್ದ, ಇರಲಿ, ಜಿಂಕೆಯನ್ನು ನೋಡಿದ, ಜಿಂಕೆ ಅಂತ ಅವಲ್ಲಿ ಆ ಮಮಕಾರ ಬಂತು. ಅದಾದ ಮೇಲೆ ಮತ್ತೆ ಪುನಃ ಜಿಂಕೆ ಜನ್ಮ, ಮತ್ತೆ ಪುನಃ ಭರತನ ಜನ್ಮ, ಬೇರೆ ಬೇರೆ ಜನ್ಮವನ್ನು ಬೇರೆ ಬೇರೆ ಜನ್ಮದಲ್ಲಿ ಮತ್ತೆ ಬಂದ. ಕೊನೆಗೆ ಏನು ಮಾಡಿದ್ರು ಕೂಡ ಜ್ಞಾನ ಇತ್ತಲ್ವೋ, ಅದು ಮೊದಲು ನಮಗೆ ಒಂದು ರಕ್ಷಣೆ ಮಾಡೋದು ಯಾವುದು ಅಂತ ಕೇಳಿದ್ರೆ ಜ್ಞಾನ ಮಾತ್ರ ನಮ್ಮನ್ನು ರಕ್ಷಣೆ ಮಾಡೋದು. ಬೇರೆ ಯಾವುದೂ ಕೂಡ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಜೊತೆಗೆ ಅನಾದಿ ಕಾಲದಿಂದ ನಮ್ಮ ಜೊತೆಗೆ ಬರುವಂತಹದ್ದು ಕೂಡ ಒಂದೇ, ಅದು ಜ್ಞಾನ ಮಾತ್ರ. ಆ ಜ್ಞಾನ ಇತ್ತು ಅಂತಾದರೆ ಯೋಗ ಭ್ರಷ್ಟೋಪಿ ಜಾಯತೆ. ಯೋಗ ಭ್ರಷ್ಟನಾಗಿದ್ದರೂ ಕೂಡ ಯೋಗ ಭ್ರಷ್ಟ ಆದ. ಯಾವುದೋ ಈ ಜನ್ಮದಲ್ಲಿ ಒಂದಷ್ಟು ಸಾಧನೆಯನ್ನು ಮಾಡ್ತಾ ಇದ್ದ ನಾರದ, ಹಿಂದಿನ ಜನ್ಮದಲ್ಲಿ ದಾಸಿಯ ಮಗನಾಗಿದ್ದ,
ಏನಾಗಿತ್ತು ಅಂತ ಕೇಳಿದ್ರೆ ಒಳ್ಳೆಯ ಸಂಪರ್ಕ ಇತ್ತು. ಅದರಿಂದಾಗಿ ಏನು ಮಾಡ್ತಾ ಇದ್ದ, ಆ ಋಷಿಮನೆಗಳ ವಾಣಿ ಅವನ ಕಿವಿಗೆ ಬೀಳ್ತಾ ಇತ್ತು. ಅದಾದ ಮೇಲೆ ಮಧ್ಯದಲ್ಲಿ ಅವನ ತಾಯಿ ತೀರಿ ಹೋದ್ರು. ಅದಾದ ಮೇಲೆ ಯಾವ ಬಂಧನವೂ ಇಲ್ಲ, ಕೇವಲ ದೇವರು 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 ಅಂತ ದೇವರ ಹಿಂದೆ ಹೋದ. ಮುಂದೆ ಏನಾಯಿತು ಅಂತ ಹೇಳಿದ್ರೆ ಬ್ರಹ್ಮ ಮಾನಸಪುತ್ರನಾಗಿ ಬ್ರಹ್ಮದೇವರ ತೊಡೆಯಿಂದ ಬರುವಂತಹ ಯೋಗ ಬಂತು. ಹೀಗೆ ಅವನನ್ನ ಮೇಲೆ ಬಂತು, ಅಷ್ಟು ದೊಡ್ಡ ಯೋಗ್ಯತೆ ಬಂತು. ಯೋಗ ಭ್ರಷ್ಟ ಅಭಿಜಾಯತೆ, ಯೋಗ ಭ್ರಷ್ಟನಾಗಿದ್ರೂ ಕೂಡ ಈ ಜನ್ಮದಲ್ಲಿ ಸಾಧನೆ ಮಾಡದೆ ಮಧ್ಯದಲ್ಲಿ ಜೀವ ಹೋಯ್ತು ಅಂತ ಆದರೆ ಒಳ್ಳೆಯ ಜನ್ಮ ಮುಂದೆ ಬರ್ತದೆ, ಅದು ನಿಶ್ಚಿತ. ಯಾಕೆ? ಕೃಷ್ಣ ಹೇಳಿದ ಮಾತು, ಯಾರ್ಯಾರೋ ಹೇಳಿದ ಮಾತಲ್ಲ, ಭಗವಂತ ಹೇಳಿದ ಮಾತು. ನಿನ್ನ ಸಾಧನೆ ಮುಂದೆ ಕಟ್ಟಾಯ್ತಾ, ಅಲ್ಲಿಗೆ ಮುಗಿಲಿಲ್ಲ. ಮುಂದೆ ಏನು ಮಾಡ್ತೇನೆ ಗೊತ್ತುಂಟ, ಅದನ್ನು ಮುಂದುವರಿಸುವಂತಹ ಯೋಗವನ್ನು ನಾನು ಕೊಡ್ತೇನೆ ನಿನಗೆ. ಯಾವುದೋ ನಿನಗೆ ಈಗ ನೀನು ಕಷ್ಟಪಟ್ಟಿ ಈ ಜನ್ಮದಲ್ಲಿ ಎಲ್ಲೋ ಒದ್ದಾಡಿ ಎಲ್ಲೋ ಗುದ್ದಾಡಿ ದೇವರು ದೇವರು ಬೇಕು ಅಂತ ಹೇಳಿಕೊಂಡು ಒದ್ದಾಡಿ ನೀನು ದೇವರ ಬಗ್ಗೆ ತಿಳ್ಕೊಂಡು, ಆದರೆ ಮುಂದಿನ ಜನ್ಮದಲ್ಲಿ ನಿನಗೆ ಅಷ್ಟು ಕಷ್ಟಪಡೋದಿಲ್ಲ. ನಿನಗೆ ಒಳ್ಳೆಯ ಶ್ರೀಮಂತರ ಮನೆಯಲ್ಲಿ ಬರುವಂತೆ ಮಾಡ್ತೇನೆ. ಶ್ರೀಮಂತರ ಮನೆಯಲ್ಲಿ ಬಂದು ನಿನಗೆ ಯಾವುದಕ್ಕೂ ಕೂಡ ಕೊರತೆ ಇಲ್ಲದಂತೆ ಮಾಡ್ತೇನೆ. ಯಾಕೆ? ನೀನು ನನ್ನ ಹಿಂದೆ ಬರ್ತೀಯಾವಾಗ. ಅಂಥವರು ಯಾವತ್ತೂ ಕೂಡ ಶ್ರೀಮಂತಿಗೆ ಬಂತು ಅಂತ ಹೇಳಿಕೊಂಡು ಅವರು ದೇವರನ್ನು ಮರೆತು ಬಿಡುವುದಿಲ್ಲ. ಯಾಕೆ? ಹಿಂದಿನ ಸಂಸ್ಕಾರ ಗಟ್ಟಿಯಾಗಿರ್ತದೆ. ಅಷ್ಟು ಗಟ್ಟಿಯಾಗಿದ್ರೆ ಮಾತ್ರ ಭಗವಂತ ಒಳ್ಳೆಯ ಜನ್ಮವನ್ನು ಕೊಡ್ತಾನೆ, ಇಲ್ಲದ್ರೆ ಸುಮ್ಮನೆ ಕೊಡೋದಿಲ್ಲ. ಅಷ್ಟು ಒಳ್ಳೆಯ ಜನ್ಮವನ್ನು ಕೊಟ್ಟ ಮೇಲೆ ಅವನು ಯಾವತ್ತೂ ಕೂಡ ನನ್ನ ಬಂಗಾರದ ತಟ್ಟೆ ಉಂಟು ಅಂತ ಪುರಂದರದಾಸರಿಗೆ ಏನು ಇರಲಿಲ್ವಾ ಕೇಳಿದ್ರೆ ಇತ್ತು, ಎಲ್ಲವೂ ಇತ್ತು. ಸಣ್ಣ ಮೂಗುತಿಯಿಂದಾಗಿ ಇಡೀ ಜೀವನ ಅವರದ್ದು ಒಂದು ಬದಲಿಯನ್ನು ತೆಗೆದುಕೊಂಡಿತು. ಯಾಕೆ ಅಂತ ಕೇಳಿದ್ರೆ ಅದು ಅವರ ವ್ಯವಸ್ಥೆ, ಭಗವಂತ ಮಾಡಿರತಕ್ಕಂತಹ ವ್ಯವಸ್ಥೆ. ಅವರ ಜೀವಯೋಗ್ಯತೆ ದೊಡ್ಡದು, ಅದಿರಲಿ. ಸಣ್ಣ ದೃಷ್ಟಾಂತವನ್ನು ನಾವು ತೆಗೆದುಕೊಳ್ಳುವುದು ಅಂತಾದರೆ ಇದೆಲ್ಲವೂ ಕೂಡ ನಮಗೆ ದೃಷ್ಟಾಂತ. ಭಗವಂತ ಒಂದು ಕ್ಷಣ ನಮ್ಮವನು, ನಾನು ಇವನು ನನ್ನವನು ಎಂಬುದಾಗಿ ಅವನನ್ನು ತನ್ನ ವ್ಯವಸ್ಥೆಗೆ ತೆಗೆದುಕೊಂಡ ಅಂತ ಹೇಳಿದ ಮೇಲೆ ಏನು ಮಾಡಿದ್ರೂ ಸಾಧ್ಯ ಇಲ್ಲ, ಏನು ಮಾಡಲಿಕ್ಕೂ ಆಗುವುದಿಲ್ಲ ಯಾರಿಂದಲೂ ಕೂಡ. ಆದರೆ ಅವನೇ ಬಿಟ್ಟ ಅಂತಾದರೆ ಯಾರಿಂದಲೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎರಡೂ ಕೂಡ ಒಂದೇ ರೀತಿಯಾಗಿ. ಹೀಗೆ ನಾವು ಮಾತ್ರ ಏನು ಮಾಡಬೇಕು ಅಂತ ಕೇಳಿದ್ರೆ ಎಚ್ಚರದಿಂದಾಗಿ ಸಂಸಾರವನ್ನು ದಾಟಬೇಕು. ಸರಿ, ಹೇಗೆ ಅಂತ ಕೇಳಿದ್ರೆ ಒಳ್ಳೆಯ ದೃಷ್ಟಾಂತ ಯಾವುದು ಗೊತ್ತುಂಟ? ಕತ್ತಿಗಿಂತಲೂ ಕೂಡ ಅಲುಗು, ಒಳ್ಳೆಯ ಹರಿತವಾಗಿರತಕ್ಕಂತಹ ಅಲುಗು, ಒಳ್ಳೆಯ ಅದನ್ನು ಏನು ಮಾಡ್ತಾರೆ, ಹಿಂದಿನ ಕಾಲದಲ್ಲಿ ಕಲ್ಲಿಗೆ ಅದನ್ನು ಸಾಣೆ ಹಿಡಿತಾ ಇದ್ರು. ಕಲ್ಲಿಗೆ ಸಾಣೆ ಹಿಡಿದು ಅದನ್ನು ತಮಗೆ ಯಾವ ರೀತಿಯಾಗಿ ಅನುಗ್ರಹವನ್ನು ಬೇಕೋ ಅದಕ್ಕೆ ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಅದರಲ್ಲಿ ಮಾಡಿಕೊಳ್ತಾ ಇದ್ರು. ಇದನ್ನು ಇಂತಹ ಅಲುಗು ಕತ್ತಿಯ ಅಲುಗಿನಲ್ಲಿ ಹೋಗುವಾಗ ಎಷ್ಟು ಜಾಗ್ರತೆ ಬೇಕೋ ಅದೇ ರೀತಿಯಾಗಿ ಸಂಸಾರವೂ ಕೂಡ. ಸಂಸಾರದಲ್ಲಿ ಎಂಜಾಯ್ಮೆಂಟ್ ಬೇಕು, ಎಂಜಾಯ್ಮೆಂಟೇ ಬದುಕಲ್ಲ. ಎಂಜಾಯ್ಮೆಂಟ್ ಹೇಗಿರಬೇಕು ಅಂತ ಕೇಳಿದ್ರೆ ಭಗವಂತನಿಗೆ ವಿಮುಖವಾಗಿರತಕ್ಕಂಥ ಎಂಜಾಯ್ಮೆಂಟ್ ಬೇಡ. ಧರ್ಮೋ ಭವತ್ಯ ಧರ್ಮೋಪಿ ಕೃತೋ ಭಕ್ತೈ ಸ್ತವಾಜುತ ಯೋನ ಭಕ್ತೈ ಕೃತೋ ಹರೇ ಪಾಪಂ ಭವತಿ ಧರ್ಮೋಪಿ ಯೋನ ಭಕ್ತೈ ಕೃತೋ ಹರೇ. ನೀನು ದೇವರಿಗಿಂತ ವಿಮುಖನಾಗಿ ಹೋಗಿ ಅಂತಾದರೆ ನಿನಗೇನಾಗ್ತದೆ ಅಂತ ಕೇಳಿದ್ರೆ ಧರ್ಮವೂ ಕೂಡ ಅಧರ್ಮವಾಗಿ ಹೋಗ್ತದೆ. ಆದರೆ ಅಧರ್ಮ ಮಾರ್ಗದಲ್ಲಿರ್ತಕ್ಕಂಥವನು ಒಳ್ಳೆಯ ಮಾರ್ಗದಲ್ಲಿ ಇದ್ದ ಅಂತಾದರೆ ಅವನು ಮಾಡಿರತಕ್ಕಂತಹ ಪಾಪಗಳು ಕೂಡ ಧರ್ಮ ಧರಿಸಿಕೊಳ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾವುದನ್ನು ನಾವು ಮಾಡಬೇಕು, ಯಾವುದು ನನಗೆ ಬೇಡ, ಇದನ್ನು ನಾವು ಅರ್ಥೈಸಿಕೊಳ್ಬೇಕು. ಅದಕ್ಕೋಸ್ಕರವಾಗಿ ಒಂದು ರೀತಿಯಾಗಿ ಸಂಸಾರವನ್ನು ತುಂಬ ಜಾಗ್ರತೆ ಎಚ್ಚರಿಕೆಯ ರೀತಿಯಲ್ಲಿ ಇದನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿಕೊಂಡು ನಮಗೆ ದಾಸರು ಎಚ್ಚರಿಕೆಯನ್ನು ಕೊಡ್ತಾರೆ. ಭಗವಂತ ಇಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಒಂದು ತನ್ನ ದೇಹಾದಿಗಳನ್ನು ಕೊಟ್ಟು ಅನುಗ್ರಹವನ್ನು ಮಾಡಿರ್ತಕ್ಕಂಥವನನ್ನು ನಾವೇನು ಮಾಡ್ತೇವೆ, ತಂದೆಗೆ ನಾವು ವಿಮುಖರಾಗಿ ಹೋದೆವು ಅಂತ ಹೇಳಿದ್ರೆ ತಂದೆಯ ವಿಚಾರಕ್ಕೆ ವಿರುದ್ಧವಾಗಿರತಕ್ಕಂತಹ ವಿಮುಖರಾಗಿರತಕ್ಕಂತಹ ಮುಖವನ್ನು ಮಾಡಿದೆವು ಅಂತ ಹೇಳಿದ್ರೆ ಏನಾಗ್ತದೆ? ಒಳ್ಳೆಯದಾಗ್ತದೆ ಕೇಳಿದ್ರೆ ಒಳ್ಳೆಯದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ತಂದೆ ತಾಯಿಗಳನ್ನು ನೀವು
ಅವರನ್ನ ವಿಮುಖರನ್ನಾಗಿ ಅವರಿಗೆ ವಿಮುಖರನ್ನಾಗಿ ಹೋಗಿ ನೀವು ಎಷ್ಟು ದೊಡ್ಡ ಸಾಧನೆಯನ್ನು ಮಾಡಿದರೂ ಕೂಡ ಅದು ಸಾಧನೆ ನೆನೆಸಿಕೊಳ್ಳುವುದಿಲ್ಲ. ಯಾಕೆ? ಅದು ಸಾಧನೆಯೇ ಅಲ್ಲ. ತಂದೆ ತಾಯಿಗಳಿಗಿಂತ ವಿಮುಖವಾಗಿ ಯಾಕೆ ಅಂತ ಕೇಳಿದ್ರೆ ದೃಷ್ಟಾಂತ ಕೊಟ್ಟದ್ದು ಮದುವೆ. ತಂದೆ ತಾಯಿಗಳಿಗೆ ವಿರುದ್ಧವಾಗಿರ್ತಕ್ಕಂತಹ ವಿಚಾರಗಳನ್ನು ಇಟ್ಟುಕೊಂಡು ಹೋಡಿದ್ರೆ ಅದು ಸಾರ್ಥಕ ಅಂತ ಅನಿಸಿಕೊಳ್ಳೋದಿಲ್ಲ. ಹೇಗೆಯೋ ಅದೇ ರೀತಿಯಾಗಿ ನೀವು ಅಲ್ಲಿಂದ ಏನಾಗಿದೆ, ಅಲ್ಲಿ ಪಿತೃದ್ರೋಹಾದಿಗಳು, ಪಿತೃಘ್ನ, ಪಿತೃವನ್ನು ಕೊಂದಿರತಕ್ಕಂತಹ ದೋಷ, ಇದೆಲ್ಲದಕ್ಕೂ ಕೂಡ ಅವನು ಭಾಗಿಯಾಗ್ತಾನೆ. ಆದರೆ ಅದೇ ದೃಷ್ಟಾಂತವನ್ನು ಹೇಳ್ತಾರೆ. ನಾವು ದೇವರಿಗಿಂತ ವಿಮುಖರಾಗಿ ಹೋದೆವು ಅಂತಾದರೆ, ದೇವರಿಗಿಂತ ವಿಮುಖರಾಗಿ ಹೋಗುವುದು ಅಂತ ಹೇಳಿದರೆ ದೇವರ ಸ್ಮರಣೆಯನ್ನು ಬಿಟ್ಟು, ದೇವರ ಪೂಜಾತ್ಮಕವಾಗಿರ್ತಕ್ಕಂತಹ ವಿಧಿಯನ್ನು ಬಿಟ್ಟು ಯಾವುದೋ ಮಾರ್ಗದಲ್ಲಿ ಹೋದೆವು ಅಂತ ಹೇಳಿದರೆ ಇದೊಂದು ರೀತಿಯಾಗಿ ನಮಗೆ ಅದು ಘ್ನ ದೋಷಕ್ಕೆ ಕಾರಣವಾಗಿದೆ. ನಮ್ಮ ಹರಣಕ್ಕೆ, ನಮ್ಮ ಅವನತಿಗೆ ಅದು ಕಾರಣವಾಗಿದೆ. ಅದಕ್ಕೋಸ್ಕರವಾಗಿ ಈ ತಾಮಸ ಚೇತನರು ಅವರೇನು ಮಾಡ್ತಾರೆ ಅಂತ ಕೇಳಿದ್ರೆ, ತಾಮಸ ಜೀವರಾಶಿಗಳು ಅವರು ಯಾವತ್ತೂ ಕೂಡ ಅವರು ದೇವರಿಂದ ವಿಮುಖರಾಗಿ ಹೋಗುವಂಥದ್ದು. ಅವರು ದೇವರ ವಿಚಾರಕ್ಕಾಗುವಾಗ ಇದರಲ್ಲಿ ಹೋಗುವುದೇ ಇಲ್ಲ. ತಾಮಸ ಜೀವರಾಶಿಗಳಿಗೆ ತಾಮಸವಾಗಿರತಕ್ಕಂತಹ ವ್ಯವಸ್ಥೆ ಇರುವಂತಹದ್ದು. ಕಲಿ ಮೊದಲಾದಂತಹ ಜೀವರಾಶಿಗಳಿಗೆ ದುರ್ಯೋಧನ, ರಾವಣ ಮೊದಲಾದ ಜೀವರಾಶಿಗಳಿಗೆ ಭಗವಂತೆಯನ್ನು ಕೊಡಲಿಲ್ಲ, ಉತ್ತಮ ಗತಿಯನ್ನು ಕೊಡಲಿಲ್ಲ. ಒಳಗಿರತಕ್ಕಂತಹ ಜೀವರಾಶಿ ಒಳ್ಳೆದಿತ್ತು, ಅದಕ್ಕೆ ಒಳ್ಳೆಯ ಗತಿ ಆಯ್ತು ಇರಲಿ. ಪೂತನೆಯಲ್ಲಿ 2 ಇರಲಿಲ್ವಾ ಕೇಳಿದ್ರೆ, ಪೂತನೆಯಲ್ಲೂ ಕೂಡ 2 ಜೀವರಾಶಿಗಳಿತ್ತು. ಅಪ್ಸರೆ ಇತ್ತು, ಅವಳನ್ನು ಒಳ್ಳೆಯ ಗತಿಯನ್ನು ಕೊಟ್ಟ. ಪೂತನೆಯಲ್ಲಿ ಪೂತನ ಇತ್ತು, ಅವಳನ್ನು ಏನು ಮಾಡಿದ, ಅಲ್ಲಿ ಕೆಳಕ್ಕೆ ಯಾವುದಕ್ಕೆ ಅಂದಂದ ಬಸ್ಸಿಗೆ ಹಾಕಿದ. ಭಗವಂತನಿಗೆ, ಕೃಷ್ಣನಿಗೆ ಸ್ತನ್ಯಪಾನವನ್ನು ಕೊಟ್ಟಿರತಕ್ಕಂತಹದ್ದು ಯಾರು ಕೇಳಿದ್ರೆ ಒಳಗಿರತಕ್ಕಂತಹ ಒಳ್ಳೆಯ ಜೀವರಾಶಿ. ಅವಳು ಏನು ಮಾಡಿದ್ದು, ತನ್ನನ್ನು ತಾನು ದೇವರಿಗೆ ಅರ್ಪಿಸಿಕೊಂಡ್ಳು. ನನ್ನದು ಎಲ್ಲವೂ ನನ್ನದು ನಿನಗೆ ಎಂಬುದಾಗಿ ಭಗವಂತನಿಗೆ ಅರ್ಪಿಸಿಕೊಂಡು ಭಗವಂತ ಏನು ಮಾಡಿದ, ಅವಳನ್ನು ಪ್ರಾರಬ್ಧ ಶಾಪವಶಾತ್ ಅವಳಲ್ಲಿದ್ದು ಅವಳನ್ನು ಭಗವಂತ ಏನು ಮಾಡಿದ, ಮುಂದಕ್ಕೆ ಅವಳನ್ನು ಅನುಗ್ರಹ ಮಾಡಿದ. ಇಲ್ಲಿ ಒಳಗಿರ್ತಕ್ಕಂತಹ ಜೀವರಾಶಿ ಕೆಟ್ಟದಿತ್ತು, ಅವಳನ್ನು ಏನು ಮಾಡಿದ, ಇನ್ನು ಕೆಳಕ್ಕೆ ಹೋಗು ಅಂತ ಹೇಳಿಕೊಂಡು ಅಲ್ಲಿ ಕೆಳಕ್ಕೆ ಹಾಕಿದ. ರಾಮಾವತಾರದಲ್ಲಿ ಹೌದು ಕೊಟ್ಟಿರತಕ್ಕಂತಹ ಶಾಪದಿಂದಾಗಿ ಕಲ್ಲಾಗಿರತಕ್ಕಂತಹದ್ದು ಅಹಲ್ಯೆಯನ್ನು ರಾಮದೇವರು ಅನುಗ್ರಹ ಮಾಡಲಿಲ್ವಾ? ಮಾಡ್ತಾನೆ. ಅವರ ಆ ದೋಷವನ್ನು ಭಗವಂತ ಪರಿಮಾರ್ಜನೆ ಮಾಡಿ ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡಿದ. ಈ ರೀತಿಯಾಗಿ ಭಗವಂತ ತಾಮಸ ಜೀವರಾಶಿಗಳಿಗೆ ತಮಸ್ಸನ್ನು ಕೊಡ್ತಾನೆ, ಸಾತ್ವಿಕವಾಗಿರತಕ್ಕಂತಹ ಜೀವರಾಶಿಗಳನ್ನು ಭಗವಂತ ಒಳ್ಳೆಯ ಕಡೆಯಲ್ಲಿ ಬರುವಂತೆ ಮಾಡ್ತಾನೆ ಎಂಬಂತಹ ದೃಷ್ಟಾಂತವನ್ನು ನಮಗೆ ತಂದೆ ಈ ಮದುವೆ ಎಂಬಂತಹ ದೃಷ್ಟಾಂತದ ಮೂಲಕವಾಗಿ ಭಗವಂತನ ವಿಚಾರವನ್ನು ನಮಗೆ ಅದನ್ನು ಅರ್ಥೈಸ್ತಾರೆ. ಈ ರೀತಿಯಾಗಿ ಭಗವಂತ ನಮ್ಮಲ್ಲಿ ಸದಾಕಾಲದಲ್ಲೂ ಕೂಡ ಈ ಎಚ್ಚರಿಕೆಯನ್ನು ನೀಡಲಿ ಅಂತ ಹೇಳಿಕೊಂಡು ಇವತ್ತಿನ ಪ್ರವಚನವನ್ನು ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀತಾಂ ಪ್ರೀತೇಮಾನಂ ವಿಷ್ಣುರ್ಮೇ ಪರಮಸ್ತು. ಶ್ರೀಕೃಷ್ಣಾರ್ಪಿತಮಸ್ತು.